ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿವರೆಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ. ನ್ಯಾಷನಲ್ ಸ್ಟಾರ್ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಟುಸ್ಪಟಾಕಿ ಆಗ್ಬಿಟ್ರ. ಅಯ್ಯ ಮುಂಡೆ ಮಕ್ಕಳು ನಿಮ್ಗೇನೋ ಬಂದಿತ್ತು ರೋಗ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ನಾನ್ ಬರೋವರೆಗೂ ನಂದೇ ಹವಾ ಅಂದವರ ಟೈರ್ ಪಂಚರ್ ಆಗಿ ಹೋಯ್ತಾ. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಒಂದೇ ಚಿತ್ರದಿಂದ ಫೇಮಸ್ ಆಗಿರುವಂತ ರಾಕಿಂಗ್ ಸ್ಟಾರ್ ಸಿನಿ ಜರ್ನಿ ಹಾಗಾದ್ರೆ ಎಂಡ್ ಆಯ್ತಾ? ಏನಂದೆ ನೀನು? ಒಂದೇ ಜೇಟ್ ಬಂದವನು ಅಂತನ. ಗಡಿಯಾರದಲ್ಲಿ 1 ಗಂಟೆ ಆಗಕ್ಕೆ ದೊಡ್ಡ ಮುಳ್ಳು 60 ಹೆಜ್ಜೆ ಇಡಬೇಕು, ಚಿಕ್ಕ ಮುಳ್ಳು 1 ಹೆಜ್ಜೆ ಇಟ್ರೆ ಸಾಕು. ನಾನು ಹೆಜ್ಜೆ ಇಟ್ಟಾಗಿದೆ, ಆಟದ ರೇಂಜ್ ಚೇಂಜ್ ಆಗಿದೆ. ಯಾವ ಏಣಿ ಆಟಕ್ಕೆ ಮುಂಗುಸಿ ಹಿಡಿದಿದೆ. ಬೆಟ್ ಕಳಿಸ್ತೀನಾಗ್. ಸ್ಯಾಂಡ್ಲ್ವುಡ್ ಮಾತ್ರ ಅಲ್ಲ, ಬಾಲಿವುಡ್ ನಲ್ಲೂ ಇಲ್ಲ, ಯಾವ ವುಡ್ ನಲ್ಲೂ ಸಹ ಆಫರ್ ಇಲ್ಲ ರಾಕಿಂಗ್ ಸ್ಟಾರ್ ಯಶ್ಗೆ. 100 ಕೋಟಿ ಸಿನಿಮಾ ಮಾತ್ರ ಮಾಡೋದು ಅಂತ ಹೇಳ್ಬಿಟ್ಟು ಈಗ ಸಿನಿ ಲೈಫ್ ನಲ್ಲೇ ಎಡು ಬಿಟ್ಬಿಟ್ರಾ? ಹೆಂಗ್ ಗುಡ್ಸಿದೆ ನಿಮ್ಮಪ್ಪ? ನಿನ್ನ ಕರೆಕ್ಟಾಗಿ ಗುಡ್ಸಿಲ್ಲ ಕಣ. ನಿಮ್ಮಪ್ಪ ಎಲ್ಲ ಕತ್ಲಕ್ ತಪ್ಪೇಟ್ ಹೊಡೆದಿರ್ಬೇಕು. ಅಹಂಕಾರ ದುರಹಂಕಾರವೇ ರಾಜಾ ಹುಲಿ ಸೋಲಿಗೆ ಕಾರಣ ಆಯ್ತಾ? ರಾಕಿಂಗ್ ಸ್ಟಾರ್ ಯಶ್ಗೆ ಗೂಗ್ಲಿ ಕೈ ಕೊಡ್ತಾ ಅದೃಷ್ಟ ಸರಿ ಇಲ್ವಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಯಶ್ 3ನೇ ಪ್ಯಾನ್ ಇಂಡಿಯಾ ಚಿತ್ರಕ್ಕೆ ಆರಂಭದಲ್ಲಿಯೇ ಕಂಟಕ ಶುರುವಾಗಿದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. KGF 3 ಸಹ ಇಲ್ಲ, ರಾಮಾಯಣನೂ ಸಹ ಇಲ್ಲ, ಟಾಕ್ಸಿಕ್ಕೂ ಇಲ್ಲ. ರಾಜಧಾನಿ ರಾಕಿಗೆ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಡಿಮ್ಯಾಂಡ್ ಇಲ್ವಾ? ಯಾವನೋ ಪೇಪರ್ ನವನಂತಣ ಒಳಗೆ ಸೇರ್ಕೊಂಡು ಫೋಟೋಗಳೆಲ್ಲ ತೆಗಿತಾ ಇದ್ದ, ಹೇಳ್ಕೊಂಡು ಬಂದಿದ್ದೀವಿ. ಧೈರ್ಯ 2 ಕಾರಣಕ್ಕೆ ಬರೋದು. ಒಂದು ಹುಚ್ಚತನದಿಂದ, ಇನ್ನೊಂದು ಪ್ರಾಮಾಣಿಕತೆಯಿಂದ. ಹುಚ್ಚತನ ಡೈಲಿ ನೋಡ್ತಾನೆ ಇರ್ತೀರಾ, ಪ್ರಾಮಾಣಿಕತೆ ನೋಡಕ್ ಚಾನ್ಸೇ ಇಲ್ಲ. ನೋಡಿ, ಪ್ರಾಮಾಣಿಕತೆ. ನನಗೆ ಇತಿಹಾಸದ ಮೇಲೆ ನಂಬಿಕೆ ಇಲ್ಲ. ನಡೆದಿರೋದೊಂದಿದ್ರೆ ಬರ್ಸಿರೋದು ಇನ್ನೊಂದಿರುತ್ತೆ. ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿ ಬರೀಬೇಡ, ಕಣ್ಣಾರೆ ನೀನೇ ನೋಡಿ ಬರೀ, ಅದಕ್ಕೊಂದು ತೂಕ ಇರುತ್ತೆ. ಇವನಿಗೆ ಪೆನ್ನು ಪೆನ್ಸಿಲ್ ಪೇಪರ್ ಏನ್ ಬೇಕು ಕೊಡ್ರ. ಹೌದು, ಯಶ್ ಸಿನಿಮಾ ಕೆರಿಯರ್ ಇಲ್ಲಿಗೆ ಮುಗಿದು ಹೋಯ್ತಾ ಅನ್ನುವ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಹೇ ರಾಕಿ, ಕೈಸಾ ಹೇರೆ ಬೇಟಾ ತು? ನನಗೇನು ಮಾಡಬೇಡ. ಫೋನ್ ಮಾಡಿದ್ನಲ್ಲ ಜರ್ನಲಿಸ್ಟ್, ಅವನ ಬಗ್ಗೆ ಯಾರಿಗೆ ಏನ್ ಕೇಳಿದ್ರು ಹೇಳ್ತಾ ಇಲ್ಲ ಸರ್. ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹುಚ್ಚು ಬಂದು ಕನ್ನಡದ ಸೂಪರ್ ಸ್ಟಾರ್ಗಳಿಗೆ ಕನ್ನಡದ ಬೇರುಗಳು ಕಟ್ಟಾಗ್ಬಿಟ್ಟಿದೆ. ಸುಮ್ಮನೆ ಹೋಗ್ಬಿಡು, ಕೊಯ್ದು ಬಿಡ್ತೀನಿಲ್ಲ ಅಂದ್ರೆ. ಕನ್ನಡದ ಜೊತೆಲಿ ಇಲ್ಲಿ ಬೇರ್ ಕನೆಕ್ಷನ್ ಇತ್ತು, ಈ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರ್ ಕಟ್ಟಾಗ್ಬಿಟ್ಟಿದೆ. ಇವರೆಲ್ಲ ಭಾರತದಾದ್ಯಂತ ಖ್ಯಾತ ನಾಯಕರಾಗ್ತಾರೆ ಅನ್ನೋದು ಒಂದು ಭ್ರಮೆ. ಏನಾದ್ರೂ ಮಾಡಲೇಬೇಕು. ರಾತ್ರಿ ಮಿಕ್ಕಿರ ಎಣ್ಣೆ ತಗೊಂಬ. ನಾವು ಒಬ್ಬರೇ ಬೆಳೆಯೋದಲ್ಲ ಸ್ಯಾಂಡಲ್ವುಡ್, ಎಲ್ಲರನ್ನ ಒಳಗೊಂಡು ಬೆಳೆಯೋದು. ಇದಕ್ಕೊಂದು ಪರಂಪರೆ ಇದೆ. ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯನ್ನು ಬಿಟ್ಟು ನೀವು ಪ್ಯಾನ್ ಇಂಡಿಯಾ ಅಂತ ಇವತ್ತು ಹೋದ್ರೆ ಓಡ್ ಬನ್ನಿ. ಸ್ವಲ್ಪ ಈ ಕಡೆ ನೋಡು ಕಂದ. ಆತರದೆಲ್ಲ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಇಲ್ಲಿ ಬಿಟ್ಬಿಟ್ಟು ನಾನು ಇನ್ನೆಲ್ಲ ಯಾಕೆ ಹೋಗ್ಲಿ? ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಡ್ಬೇಕು ಅಂತ ನಾನು ಯಾವಾಗಲೂ ಹೋಗಿರ್ತಿದ್ದೆ. ನನಗೆ ಆಸೆ ಇಲ್ಲ. ನಮ್ಮ ಜನ ನನ್ನ ಸೂಪರ್ ಆಗಿ ಇಟ್ಟಿದ್ದಾರೆ, ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಈ ಪ್ರೀತಿ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಆ ಥರ ಆಸೆಗಳು ನನಗಿಲ್ಲ. ಸಾಕು, ಇಲ್ಲೇನಿದ್ದೀನಿ, ಆರಾಮಾಗಿದ್ದೀನಿ. ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ, ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊರತು ಇನ್ನೇನು ಬೆಳೆಯುತ್ತೆ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ಬಾಡಿ ಬೆಳೆಯುತ್ತೆ, ದಾಡಿ ಬೆಳೆಯುತ್ತೆ. रुको जरा, सबर करो. बोला धक्का बुक्की नहीं करने का, आराम से लेने का. हाँ, ದಯವಿಟ್ಟು ಇನ್ಯಾವತ್ತು ಆ ರೀತಿಯ ತಪ್ಪುಗಳನ್ನು ಮಾಡಲ್ಲ. ಆಮೇಲೆ ನಾನು ಪಂಪನ ದಾಸಾನುದಾಸ. ದಯಮಾಡಿ ಬೆಳೆಸಬೇಡಿ. ನಾನು
ಇನ್ನು ಯಾವ ರೀತಿ ಕ್ಷಮೆ ಕೇಳಬೇಕು. ನಾನು ಹೇಳಬೇಕದನ್ನ ಸ್ವಲ್ಪ ವಿವರವಾಗಿ ಒಂದು ಪತ್ರದಲ್ಲಿ ಬರೆದು ಪೋಸ್ಟ್ ಮಾಡಿದ್ದೀನಿ. ಬೆಟ್ ಕಳಿಸ್ತೀನಾಗ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.